ಮಾರ್ಚ್ 8ನೇ ತಾರೀಕು ರಾಘವ್ ಚೈತನ್ಯ ಶಿವರಾತ್ರಿ ದಿನದಂದು ಪೂಜೆ ಮಾಡೋಕ್ಕೆ ಕೋರ್ಟ್ ಅನುಮೋದನೆ ಕೊಟ್ಟಿದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ? ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ನಿಮಿತ್ತವಾಗಿ ರಾಘವ್ ಚೈತನ್ಯ ಶಿವಲಿಂಗದ ಪೂಜಾ ಸಲುವಾಗಿ ನಾವು ಮತ್ತೆ DC ಅವರಿಗೆ SP ಅವರಿಗೆ ಪರ್ಮಿಷನ್ ಕೇಳಿದೀವಿ. ಹೋದ ವರ್ಷ ಏನು ನ್ಯಾಯಾಲಯ ವಕ್ಫ್ ಕೋರ್ಟ್ದವ್ರಾಗಿರ್ಬೋದು, ಹೈಕೋರ್ಟ್ದವ್ರಾಗಿರ್ಬೋದು ಆ ಒಂದು ವರ್ಷಕ್ಕೆ ನಮಗೆ ಅನುಮತಿ ಕೊಟ್ಟಿದ್ರು ಹೋದ ವರ್ಷಕ್ಕೆ. ಈ ವರ್ಷ ಮತ್ತೆ ನಾವು ಹೆಂಗೂ ಹೋದ ವರ್ಷ ಅನುಮತಿ ಕೊಟ್ಟಿದ್ದು ಅದೇ ಮಾನದಂಡ ಇಟ್ಕೊಂಡು ಜಿಲ್ಲಾ ಆಡಳಿತನೇ ಅನುಮತಿ ಕೊಡಬಹುದು. ಅದಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡಿದೀವಿ. ಅವರು ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದು ಬಹುಶಃ ಅವರು ಕೊಟ್ರೆ ಅನುಕೂಲ ಆಗುತ್ತೆ. ಏನು ಕೋರ್ಟಿಗೆ ಪ್ರತಿ ಸಾರಿ ಭಕ್ತರು ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೋಬೇಕು ಅಂತಂದ್ರೆ ಇದು ಒಂಥರ ನಮ್ಮ ಹಿಂದೂ ಧರ್ಮೀಯರಿಗೆ ಇದು ಸರಿ ಅನ್ಸಲ್ಲ. ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂಥ ಹಕ್ಕಿದೆ ತಮ್ಮ ಧರ್ಮ ಆಚರಣೆ ಮಾಡೋಕ್ಕೆ, ತಮ್ಮ ದೇವ್ರ ಪೂಜೆ ಮಾಡೋಕ್ಕೆ. ಆದ್ರೆ ಮತ್ತೆ ನಾವು ಕೋರ್ಟ್ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲೋ ನಮಗೆ ಅನ್ಯಾಯ ಆಗ್ಲತ್ತದ, ಸಮಾನತೆ ಇಲ್ಲ ಅಂತ ಅನ್ನೋ ಒಂದು ಭಾವನೆ ಬರ್ಲತ್ತದ ಹಿಂದೂಗಳಿಗೆ. ಅದಕ್ಕೆ ನಾವು ಅವರು ಪರ್ಮಿಷನ್ ಕೊಟ್ರೆ ಒಳ್ಳೇದು, ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕೋರ್ಟಿಗೆ ಹೋಗಿ ನಾವು ಪರ್ಮಿಷನ್ ತಗೊಂಡು 8 ದಿವಸ ರಥಯಾತ್ರೆ ಮಾಡಬೇಕು ಆಳಂದ ತಾಲೂಕದಲ್ಲಿ ಅಂತಂದು ವಿಚಾರ ಮಾಡಿದೀವಿ. ರಾಘವ್ ಚೈತನ್ಯ ಅವರ ಚರಿತ್ರೆ ಕುರಿತು ತಾಲೂಕಿನಲ್ಲಿ ಹೇಳೋದು. ನಂತರ ಒಂದು 8ನೇ ತಾರೀಕು ಬೃಹತ್ವಾದಂಥ ಒಂದು ಸಮಾವೇಶ, ಅಲ್ಲಿ ಸಮಾವೇಶದಲ್ಲಿ ಭಜನೆ ಮಾಡೋದು, ಕೀರ್ತನೆ ಮಾಡೋದು, ಮತ್ತೆ ಬಿಲ್ವಾರ್ಚನೆ ಮಾಡಿ ನಂತರ ಶಿವಮಾಲಾ ಧಾರಿಗಳು ಹಾಕೊಂಡು ಬರ್ತಾರೆ ಒಂದ್ ದಿವಸದ್ದು. ಅದು ರಾಘವ್ ಚೈತನ್ಯ ದರ್ಶನ ಪಡ್ಕೊಂಡು ಆ ಶಿವಮಾಲೆ ವಿಸರ್ಜನೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನ್ ಭಕ್ತರು ತಾಲೂಕಿನಾದಂತ ಎಲ್ಲ ಭಕ್ತರು ಜಿಲ್ಲೆಯಿಂದ ಬರ್ತಾರೆ, ಕೆಲವು ರಾಜಕೀಯ ಪ್ರಮುಖರು ಬರ್ತಾರೆ, ಧರ್ಮ ಗುರುಗಳು ಬರ್ತಾರೆ, ಎಲ್ಲರೂ ಈ ತರ ಜನ ಬರ್ತಾರೆ. ಅದೇ ಅವರು ಮುನ್ಸಿಪಾಲ್ಟಿ ಅಧಿಕಾರಿಗೆ ಪರ್ಮಿಷನ್ ಕೇಳಿದ್ದಾರೆ ಅದು ಅಡಿಗಲ್ಲು ಮಾಡೋ ಸಲುವಾಗಿ. ಅವರು ಕೊಟ್ರೆ ಮತ್ತೆ ಅವರು ಮಾಡಬಹುದು ಆ ಕೆಲಸ, ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಅದ್ರ ಮೇಲೆ ಅಪೀಲ್ ಅದು ಹೋಗ್ತಾರೆ. ಅದು ನೋಡ್ಬೇಕು ಏನಾಗ್ತದ ಅಂತ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.